ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಜಯಸ್ ವ್ಲಾಗ್. ನಾನು ಇವತ್ತಿರೋದು ಉತ್ತರ ಕನ್ನಡ ಅಂದರೆ ಕಾರವಾರ ಡಿಸ್ಟಿಕ್ನ ಸಿರ್ಸಿಯಲ್ಲಿದ್ದೀನಿ. ಸಿರ್ಸಿ ಹತ್ರ ನಿಮಗೆ ತುಂಬ ಪ್ರೇಕ್ಷಣೀಯ ಸ್ಥಳಗಳಿದೆ. ಬನವಾಸಿ, ಯಾಣ, ಸೋಂದಾಮಠ, ಜೋಗ್ ಫಾಲ್ಸ್ ಕೂಡ ತುಂಬ ಹತ್ತಿರ ಇದೆ. ಸಾತೋಡಿ ಫಾಲ್ಸು, ಮಾಗೋಡ್ ಫಾಲ್ಸು. ಆದರೆ ನಾನು ಇವತ್ತು ಹೋಗ್ತಾ ಇರೋದು ಪ್ಲೇಸ್ ಬಂದು ಸಹಸ್ರಲಿಂಗ ಅಂತ. ಇದು ಸಿರ್ಸಿಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಹೋದರೆ ನಿಮ್ಗೆ ಏನೇನು ನೋಡೋಕ್ಕೆ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇದು ಸಿರ್ಸಿ ಯಲ್ಲಾಪುರ ರಸ್ತೆ. ಇಲ್ಲಿಂದ 12 ಕಿಲೋಮೀಟರ್ ಸಹಸ್ರಲಿಂಗ. ರೋಡ್ ಸ್ವಲ್ಪ ಚೆನ್ನಾಗೇ ಇದೆ ನೋಡೋಣ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಗ್ಯಾಂಗ್ ಇವತ್ತು ಸಹಸ್ರಲಿಂಗಕ್ಕೆ ಹೋಗ್ತಾ ಇರೋದು. ಇಷ್ಟು ಜನ ಫೋರ್ಟ್ ವಿಗೋದಲ್ಲಿ ಹೋಗ್ತಾ ಇದ್ದೀವಿ. ಸಂಜೆ ಬರ್ಬೇಕಲ್ವಾ ಅದು. ಇದೆಯಲ್ವ ಬೈರುಂಬೆ. ಬೈರುಂಬೆ ಇಲ್ಲಿಂದ ಸ್ಟ್ರೇಟ್ ಹೋದರೆ ಹಳಿಯಾಳು, ದಾಂಡೇಲಿ, ಸಹಸ್ರಲಿಂಗ. ಓಕೆ, ನಾವೀಗ ಸಹಸ್ರಲಿಂಗ ರೀಚ್ ಆದ್ವಿ. ಇಲ್ಲಿಂದ ಲೆಫ್ಟ್ ಅಂತ ಹೋಗ್ಬೇಕು. ಸಹಸ್ರಲಿಂಗ 1 ಕಿಲೋಮೀಟರ್. ಇಲ್ಲೇನು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆಯಾ? ಇಲ್ಲ ಸ್ನೇಹಿತರೆ, ಇಲ್ಲಿ ಲೆಫ್ಟ್ ತಗೊಂಡ್ರೆ ಇದೆ ಸಹಸ್ರಲಿಂಗ. ಇದು ಬಂದು ಶಾಲ್ಮಲಾ ನದಿ ಕಣಿವೆ ಸುರಕ್ಷಿತ ಪ್ರದೇಶ. ಇಲ್ಲಿ ಸಹಸ್ರಲಿಂಗದ ದಾರಿ. ಇಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಆಮೇಲೆ ಇಲ್ಲಿದ್ದು ವಿಶೇಷ ಅಂದರೆ ಸ್ನೇಹಿತರೆ, ಇಲ್ಲಿ ಇದೆಯಲ್ಲ, ಇಲ್ಲಿ ಎದುರುಗಡೆನೆ ಹೀಗೆ ಹೋದರೆ ನಮ್ಮೂರ ಮಂದಾರ ಹೂವೆ ಶೂಟಿಂಗ್ ಆಗಿರೋದು ಇಲ್ಲೇ. ಇಲ್ಲಿ ನೋಡಿರ್ಬೋದು, ಹಳೇದು ಶಿವರಾಜ್ ಕುಮಾರ್ ಅವ್ರ ಮೂವಿ. ಇದು ರಿಸರ್ವ್ ಫಾರೆಸ್ಟ್ ಅಲ್ಲ, ಇದು ವೆಸ್ಟರ್ನ್ ಘಾಟ್ದು ರಿಸರ್ವ್ ಫಾರೆಸ್ಟು. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನೋಡ್ತಾ ಇರ್ತಾರೆ, ಚೆಕ್ ಮಾಡ್ತಾರೆ ಕೆಲವೊಂದು ಟೈಮು. ಇಲ್ಲಿ ಕೊಡು, ಇತ್ತವ. ಇದೀಗ ಸಹಸ್ರಲಿಂಗ ಬಂದು ರೀಚ್ ಆದ್ವಿ. ಇಲ್ಲಿ ನೋಡಿ, ಎಲ್ಲ ಪಾರ್ಕಿಂಗ್ ಪ್ಲೇಸು, ಜನನೂ ಇದ್ದಾರೆ. ಇದು ಸಹಸ್ರಲಿಂಗದ ಪಾರ್ಕಿಂಗ್ ಏರಿಯಾ.
ಇಲ್ಲೊಂದು ಚಿಕ್ಕ ಗ್ಲಾನ್ಸ್ ನೋಡೋಣ. ಇದೆಯಲ್ಲ, ಇದು ಶಾಲ್ಮಲಾ ರಿವರ್. ಇದು ಬಂದು ಸಹಸ್ರಲಿಂಗ, ಶಾಲ್ಮಲಾ ರಿವರು. ಬಟ್ ನೀರು ಇವಾಗ ಡ್ರೈ ಆಗಿದೆ, ಏನು ನೀರು ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಸಮ್ಮರಲ್ಲಿ ಬಂದಿರೋದು ನಾವು. ಹಾಗೆ ಇದು ಸ್ಟೋರಿ ಪ್ರಕಾರ 500 years ಹಳೆಯದು. ಬೇರೆ ಬೇರೆ ಸಾಮ್ರಾಜ್ಯದವರು ಇಲ್ಲಿ ಕೆತ್ತನೆ ಮಾಡಿಬಿಟ್ಟು ನದಿಯಲ್ಲಿ ಇದು ಮಾಡಿದ್ದಾರೆ. ಮತ್ತು ಈ ಸಹಸ್ರಲಿಂಗಕ್ಕೆ ಈ ಹೆಸರು ಯಾಕೆ ಬಂತು ಅಂದರೆ, ಇಲ್ಲಿ ಸಹಸ್ರಾರು ಲಿಂಗಗಳು ಕೆತ್ಬಿಟ್ಟು ಈ ನದಿಯಲ್ಲಿ ಶಾಲ್ಮಲಾ ರಿವರಲ್ಲಿ ಬಿಟ್ಟಿದ್ದಾರಂತೆ. ಅದರಿಂದ ಇದಕ್ಕೆ ಸಹಸ್ರಲಿಂಗ ಅಂತ ಕರೀತಾರೆ. ಮತ್ತು ಶಿವರಾತ್ರಿ ಟೈಮಲ್ಲಿ ಇಲ್ಲಿ ತುಂಬ ಉತ್ಸವ ನಡೆಯುತ್ತೆ. ಶಿವರಾತ್ರಿ ಟೈಮಲ್ಲಿ ಉತ್ಸವ ನಡೆಯುತ್ತೆ. ಬನ್ನಿ ಮುಂದೆ ನೋಡೋಣ ಏನೇನಿದೆ ಅಂತ. ಕ್ಯಾಂಟೀನ್ ಅನಿಸುತ್ತೆ. ಹೌದು, ಕ್ಯಾಂಟೀನು. ಇಲ್ಲೊಂದು ಬ್ರಿಡ್ಜ್ ಇದೆ. ಸಮರ್ಥ್, ಹೋಗೋಣ ಬ್ರಿಡ್ಜ್ಗೆ. ಇದು ನಮ್ಮ ಗ್ಯಾಂಗು. ಸೊ ರಿಸರ್ವ್ ಫಾರೆಸ್ಟ್. ಸಮ್ಮರ್ ಆಗಿರೋದ್ರಿಂದ ಒಂದು ಸ್ವಲ್ಪನೂ ನೀರಿಲ್ಲ. ಹ್ಯಾಂಗಿಂಗ್ ಬ್ರಿಡ್ಜ್ ನಾವು ನಿಂತಿರೋದೀಗ. ಹ್ಯಾಂಗಿಂಗ್ ಬ್ರಿಡ್ಜು ಮೋಸ್ಟ್ಲಿ ಇದು ಹಳ್ಳಿಗೆ ಕನೆಕ್ಟಿವಿಟಿ ಮಾಡೋಕ್ಕೆ ಮಾಡಿರೋ ಬ್ರಿಡ್ಜು. ಈ ಕಡೆ ಹಳ್ಳಿ ಕೂಡ ಇದೆ, ತೋಟ ಕೂಡ ಇದೆ ಕೆಲವೊಂದು. ಶಾಲ್ಮಲಾ ರಿವರು ಸುಮಾರು 250 ಕಿಲೋಮೀಟರು ರನ್ ಆಗುತ್ತಂತೆ. ಇದು ಗುಪ್ತಗಾಮಿನಿ. ಇದು ಕಾಣಿಸ್ಕೊಳ್ಳೋದು ಇಲ್ಲಿ ಸಹಸ್ರಲಿಂಗದಲ್ಲಿ ಮಾತ್ರ, ಮತ್ತು ಬೇರೆ ಎಲ್ಲೂ ಇದು ಕಾಣಿಸ್ಕೊಳ್ಳಲ್ಲ. ಎಲ್ಲಿ ಬಂದಿದ್ದೀವಿ ಗೊತ್ತಾಯ್ತಾ? ಸಹಸ್ರಲಿಂಗ. ಸಹಸ್ರಲಿಂಗ ಅಂತ ಯಾಕೆ ಕರೀತಾರೆ? ಸಹಸ್ರ ಅಂದರೆ ಎಷ್ಟು? 1000 ಈಶ್ವರದ್ದು ಲಿಂಗ ಇದೆ ಅಂತ. ಹೋಗ್ಬಿಡ ನಿಲ್ಲ. ಇಲ್ಲಿಂದ ನೀವು ಜೋಗ್ ಫಾಲ್ಸು, ಬನವಾಸಿ, ಸಿರ್ಸಿ ಡಿಸ್ಟೆನ್ಸ್ ನೋಡ್ಬೋದು. ಇದು ಹೆಲ್ಪಿಂಗ್ ನಂಬರ್. ಒಳಗಡೆ ಏ ಕೇರ್ಫುಲ್ ಆಗಿ ಹೋಗ್ರಪ್ಪ. ಇಲ್ಲಿ ಚಿಕ್ಕದೊಂದು ಇಲ್ಲಿ ನೋಡ್ಬೋದು ಶಿವಂದು. ಈ ಥರ ಇಲ್ಲಿ ತುಂಬಾ ಇದೆ. ಈ ಥರ ಇದೆಲ್ಲ ನದಿಲಿ ಕೆತ್ತಿರೋ ಕಲ್ಲು. ಈ ಥರ ತುಂಬಾ ಇದೆ. ಇಲ್ಲೆಲ್ಲ ಇದೆ, ನಂದಿ ಇದೆ, ಶಿವಲಿಂಗ.
ಎಲ್ಲೆಲ್ಲಿ ನೋಡಿದ್ರು ನಿಮ್ಗೆ ಶಿವಲಿಂಗ ಕಾಣಿಸುತ್ತೆ ಇಲ್ಲಿ. ಆದರೆ ನೀರಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಯು ಟಚಿಂಗ್ ಶಿವಲಿಂಗ ಬಿಡು. Is that good or bad? ಗುಡ್ ಅಂತಿ. ಸೊ ಎಲ್ಲ ಕಡೆನೂ ನಿಮಗೆ ಶಿವಲಿಂಗ ಸಿಗುತ್ತೆ. ಬಾ ಅಲ್ಲಿ ಆ ಕಡೆ ಹೋಗು, ಅಲ್ಲೆಲ್ಲ ಇದೆ ನೋಡು ಪುಟ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಏನು ಊಟದ ತಟ್ಟೆ ಥರ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಲಿಪಿ ಕೂಡ ಇದೆ. ಇಲ್ಲಿ ಲಿಪಿ ಇದೆ, ಇದೇನು ಗೊತ್ತಿಲ್ಲ ಯಾವುದು ಅಂತ. ಸೊ ಇಲ್ಲಿ ಇಷ್ಟೆಲ್ಲ ಲಿಂಗಗಳಿರೋದ್ರಿಂದನೇ ಇದರ ನೇಮು ಸಹಸ್ರಲಿಂಗ ಅಂತ ಬಂದಿರೋದು. ಇಲ್ಲಿ ಶಿವರಾತ್ರಿ ಟೈಮಲ್ಲಿ ಜನ ಬಂದು ಕೆಲವೊಂದು ಲಿಂಗಕ್ಕೆ ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ತುಂಬ ರಶ್ ಇರುತ್ತೆ ಆದರೆ ಶಿವರಾತ್ರಿ ಟೈಮಲ್ಲಿ, ಆದರೆ ತುಂಬ ಚೆನ್ನಾಗಿರುತ್ತೆ. ಈ ಸ್ಥಳ ಸ್ವಲ್ಪ ಅಪಾಯಕಾರಿ ಇದೆ. ನೀರಿಗೆ ಹೋಗೋರಿದ್ರೆ ಹುಷಾರಾಗಿರ್ಬೇಕು. ಇಲ್ಲಿ ರಿಸ್ಕಿ ಪ್ಲೇಸಸ್ಗಳು ಇದೆ, ಆದರೆ ಸ್ವಲ್ಪ ಜನ ಡೆತ್ ಕೂಡ ಆಗಿದೆ. ಹಾಗಾಗಿ ಗೊತ್ತಿಲ್ಲದಿದ್ದವರು ಯಾರೂ ನೀರಿಗೆ ಹೋಗೋಕ್ಕೆ ಹೋಗಬೇಡಿ. ಇಲ್ಲೊಂದು ನೀರಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ. ಜಸ್ಟ್ ಸ್ವಿಮ್ಮಿಂಗ್ ಏನಲ್ಲ, ಹೋಗಿ ಕಾಲಿಗೆ ಡಿಪ್ ಮಾಡಿಕೊಂಡು ಮುಖ ವಾಶ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೆ. ಹಾಂ, ನೀನು ಪ್ಯಾಂಟ್ ಬಿಚ್ಕೊಳ್ಳೋ, ಪ್ಯಾಂಟ್ ಬಿಚ್ಕೊ, ಮೇಲೆ ಹೋಗು. ಇಲ್ಲೇ ಕಾಲಷ್ಟೇ ಇದು ಮಾಡ್ಕೊಂಡಿರ್ರಿ ಅಷ್ಟೇ. ಸುಮ್ಮನೆ ಕಾಲು ಹಾಕೊಂಡು ಕೂತ್ಕೊಳ್ಳೋದಷ್ಟೇ, ಯಾರು ಸ್ನಾನ ಮಾಡೋದಿಲ್ಲ, ಗೊತ್ತಾಯ್ತಾ? ಸೊ ಇದು ನೋಡಿದ್ರಲ್ಲ ಸ್ನೇಹಿತರೆ, ಸಹಸ್ರಲಿಂಗ. ನೀವು ಈ ಕಡೆ ಏನಾದರೂ ಬರೋಗಿದ್ರೆ ಒಂದ್ಸಲ ದಯವಿಟ್ಟು ಸಹಸ್ರಲಿಂಗ ಬನ್ನಿ. ಅದ್ರ ಬೆಸ್ಟ್ ಸೀಸನ್ ಬಂದು ರೈನಿ ಸೀಸನ್ ಆದಮೇಲೆ ಅಂಟಿಲ್ ಡಿಸೆಂಬರ್ ಅಥವಾ ಜಾನ್ವರಿವರೆಗೆ ನೀವು ಬರ್ಬೋದು. ಇಲ್ಲೆಲ್ಲ ನೀರು ಇರುತ್ತೆ, ಬಟ್ ಬೇರೆ ಎಲ್ಲೂ ಹೋಗಬೇಡಿ. ತುಂಬ ಡೀಪ್ ಇರೋ ಜಾಗಗಳಿದೆ, ಗೊತ್ತಿಲ್ಲದೆ ಜಾಗಕ್ಕೆ ದಯವಿಟ್ಟು ಹೋಗಬೇಡಿ. ಆದರೆ ಬಂದು ಕ್ಲೀನ್ಲಿನೆಸ್ಸು ಇದೆಲ್ಲ ಮೇಂಟೈನ್ ಮಾಡಿ. ಯಾಕಂದರೆ ಕೆಲವೊಬ್ಬರು ಇದು ಟೂರಿಸ್ಟ್ ಪ್ಲೇಸ್ ಅಂತ ಅಷ್ಟೇ ತಿಳ್ಕೊಂಡಿದ್ದಾರೆ. ಇದು ಟೂರಿಸ್ಟ್ ಪ್ಲೇಸ್ ಅಷ್ಟೇ ಅಲ್ಲ, ಇದು ಹಿಂದೂ ಧರ್ಮದವರು ನಡ್ಕೊಳ್ಳೋ ಜಾಗ ಕೂಡ ಹೌದು. ಶಿವರಾತ್ರಿಲಿ ಬಂದು ಇದು ಪೂಜೆ ಕೂಡ ಮಾಡ್ತಾರೆ. ಹಾಗಾಗಿ ಬಂದವರು ಅದು ನಿಮ್ಮ ತಲೆಯಲ್ಲಿರಲಿ, ಅದನ್ನು ಕ್ಲೀನಾಗಿ ನೀಟಾಗಿ ನೋಡ್ಕೊಳ್ಳಿ, ನಡ್ಕೊಳ್ಳಿ, ಆಯಿತಾ? ಇಷ್ಟು ಹೇಳ್ತಾ ನಾನು ಇಲ್ಲಿಂದ ಬ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಮ್ಮರ್ ಆಗಿರೋದ್ರಿಂದ ನದಿಲಿ ನೀರಿಲ್ಲ. ನಾವೆಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬಂದ್ವಿ. ಇವಾಗ ಮನೆಗೆ ಹೋಗೋದು ಟೈಮ್ ಆಯಿತು. ಸಿರ್ಸಿಗೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 1:30 ಆಯಿತು. ಬಂದರೆ ಆಲ್ಮೋಸ್ಟ್ 30 ಮಿನಿಟ್ಸ್ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು.